ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಗುರುಗಳು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಮುಖ್ಯವಾಗಿ ಪ್ರಕೃತಿ, ಮನೆ ಹಾಗೂ ಮನುಷ್ಯ ಇದರ ತಾತ್ಪರ್ಯವೇನು ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಮೊದಲಿಗೆ ಈ ದಿನದ ವಿಶೇಷತೆ ಏನು ಅಂತ ತಿಳಿಸ್ಬಿಡಿ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತಿ. ಓಂ ಗೃಣೀಕೃತ ಸೂರ್ಯನಾರಾಯಣಾಯ ನಮಃ. ಓಂ ಗೃಣೀಕೃತ ಸೂರ್ಯನಾರಾಯಣಾಯ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಸಮಸ್ತ ಸೇವಾನಿರತರಾದಂತಹ ಸೈನಿಕರಿಗೂ, ದೇಶಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸಾರಥಿಗಳಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕಿನಲ್ಲಿ ಸುಖ, ಶಾಂತಿ, ಸಮೃದ್ಧಿಯೊಂದಿಗೆ ನಿಮ್ಮೆಲ್ಲರ ಮನೋಕಾಮನೆಗಳು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಆ ತಾಯಿಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ ಅವಳ ಅಡಿದಾವರಗಳಿಗೆ ವಂದಿಸುತ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಭಾನುವಾರ, ಅದರಲ್ಲೂ ಕೂಡ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇರ್ತಕ್ಕಂಥದ್ದು. ಇನ್ನು ಮೂಲಾ ನಕ್ಷತ್ರ ಭಾನುವಾರ ಏಕಾದಶಿ ಅಂತಕ್ಕಂಥದ್ದು ಅತ್ಯಂತ ಪರಮೋತ್ತಮವಾದದ್ದು. ಏನಪ್ಪ ಅಂದರೆ, ನಮ್ಮ ಬದುಕಿನಲ್ಲಿ ಯಾವೆಲ್ಲ ನಕಾರಾತ್ಮಕವಾದಂಥ ಶಕ್ತಿಗಳು ನಮ್ಮನ್ನು ಕಾಡಿಸಿ ಪೀಡಿಸಿ ನಮ್ಮನ್ನು ಆ ಒಂದು ಎಳೆಯಾಗಿ ನಮ್ಮನ್ನು ತೊಂದರೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಧೃತಿಗೆಡದೆ ಭಗವಂತನ ನಾಮಸ್ಮರಣೆ ಮಾಡೋದರಿಂದ ನಿಮ್ಮ ಎಲ್ಲ ಆ ಒಂದು ಸಚೇತನವಾಗಿರ್ತಕ್ಕಂಥ ಶಕ್ತಿ ರೂಪುಗೊಳ್ಳುವುದರ ಮುಖಾಂತರ ಮಾಡಿರುವಂತಹ ಜ್ಞಾನ ಅಜ್ಞಾನಾದಿಗಳು ಪ್ರೇರಣೆಯುಕ್ತವಾಗಿ ಮಾಡಿರ್ತಕ್ಕಂಥ ಸಮಸ್ತ ವಿಧವಾದ ದೋಷಾದಿಗಳು ಕೂಡ ಪರಿಹಾರ ಆಗುವ ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗಕ್ಷೇಮದ ಮಂತ್ರ ಏನಪ್ಪ ಅಂದರೆ, ಇವತ್ತಿನ ದಿವಸ ವಿಶೇಷವಾಗಿ ಕೃಷ್ಣನ ಮಂತ್ರ, ಅನನ್ಯವಾಗಿ ಏಕಾದಶಿ ದಿವಸ ನಾರಾಯಣನ ಸ್ಮರಣೆ, ನಾರಾಯಣನ ದ್ವಾದಶಾಕ್ಷರ ಅಥವಾ ರಾಮನ ಧ್ಯಾನ, ರಾಮನ ಪ್ರಾರ್ಥನೆ ಅಥವಾ ರಾಮಚಂದ್ರನ ಮಂತ್ರ ಇನ್ನು ವಿಶೇಷವಾಗಿ ಸ್ತೋತ್ರ ಪಾರಾಯಣಾದಿಗಳು. ಇವತ್ತಿನ ದಿವಸ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ಸೂರ್ಯನಾರಾಯಣನಿಗೆ ಅರ್ಘ್ಯಾದಿಗಳನ್ನು ಕೊಡ್ತಕ್ಕಂಥದ್ದು, ನಮಸ್ಕಾರವನ್ನು ಮಾಡತಕ್ಕಂಥದ್ದು. ವಿಶೇಷವಾಗಿ ಆರೋಗ್ಯಂ ಭಾಸ್ಕರಾದಿಚ್ಚೇತ್ ಅಂತೇಳಿ ಆರೋಗ್ಯಕ್ಕೆ ಆ ಕಾರಕತ್ವವನ್ನು ಹೊಂದಿರತಕ್ಕಂಥವನು ಸೂರ್ಯನಾರಾಯಣ. ಹಾಗಾಗಿ ಕಾಯ ವಾಚ ಮನಸ್ಸು ಈ ಮೂರು ತ್ರಿಕರಣ ಶುದ್ಧಿಯಿಂದ ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸವೂ ಕೂಡ ಜಗತ್ತನ್ನು ಗೆಲ್ಲುವ ಹಾಗೆ ಭಗವಂತನ ಪ್ರೇರಣೆ ಆಗ್ತಕ್ಕಂಥದ್ದು, ಭಗವಂತನಿಗೆ ಪ್ರೀತಿಪಾತ್ರವಾಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಯಾವ ಮಂತ್ರಪ್ಪ ಅಂದರೆ, ಅತ್ಯಂತ ಸುಲಲಿತವಾಗಿ ಸುಲಭವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಈ ಮಂತ್ರವನ್ನು ಉಚ್ಚಾರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ನಿಮ್ಮ ಬದುಕಿನಲ್ಲಿ ನಿಮಗೆ ತಿಳಿಯದ ಹಾಗೆ ಏನೋ ಒಂದು ಚೇತನ ಶಕ್ತಿ ನಿಮ್ಮನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಯಾವ ಮಂತ್ರಪ್ಪ ಅಂದರೆ, ನಾವು ಎಷ್ಟೋ ಜನ್ಮಾಂತರಕೃತವಾಗಿ ಮಾಡಿರ್ತಕ್ಕಂಥ ದೋಷಾದಿಗಳೆಲ್ಲವೂ ಕೂಡ ಪರಿಹಾರ ಆಗಬೇಕು. ಜೊತೆಗೆ ನಮ್ಮ ಮನಸ್ಸಿನಲ್ಲಿ ನಿತ್ಯ ನಿರಂತರವಾಗಿ ಇರತಕ್ಕಂಥ ಅಶಾಂತಿ ಮನಃಶಾಂತಿಗಳು ಎಲ್ಲವೂ ಕೂಡ ಅಶಾಂತಿಯುಕ್ತವಾಗಿರ್ತಕ್ಕಂಥ ನಮ್ಮ ಮನಸ್ಸು ಒಂದು ಮನಃಶಾಂತಿಯುಕ್ತವಾಗಿ ಬದುಕುವ ಹಾಗೆ ಆ ಪ್ರೇರಣೆ ಆಗಬೇಕಾದ್ರೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಅಂತೇಳಿ ಈ ಒಂದು ಗೋವಿಂದನ, ವಿಷ್ಣುವಿನ, ಕೃಷ್ಣನ, ರಾಮನ ಮಂತ್ರವನ್ನು ನೀವು ನಿತ್ಯ ನಿರಂತರವಾಗಿ ಅನುಷ್ಠಾನವನ್ನು ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಸರ್ವತಾ ನಿರಂತರವಾಗಿ ಸರ್ವರಕ್ಷಕನಾಗಿ ಪರಮಾತ್ಮ ನಿಮ್ಮನ್ನು ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಇವತ್ತಿನ ವಿಚಾರದ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಮುಖ್ಯವಾಗಿ ಪ್ರಕೃತಿ, ಮನೆ ಹಾಗೆ ಮನುಷ್ಯ ಇದರ ತಾತ್ಪರ್ಯ ಏನು ಅಂತ. ಬಹಳ ಮುಖ್ಯವಾಗಿ ಗ್ರಹಗಳು ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿ ಈ ಪ್ರಕೃತಿ ನಮ್ಮ ಮತ್ತು ಸಸ್ಯಗಳ, ಪ್ರಾಣಿ ಮತ್ತು ಸಸ್ಯಗಳ ಇಬ್ಬರ ಒಂದು ಸಂಬಂಧವನ್ನು ಹೇಗೆ ಹಿಡಿದಿಟ್ಕೊಂಡಿದೆಯಪ್ಪ ಅಂದರೆ, ಮುಖ್ಯವಾಗಿ ಈ ಒಂದು ಪರಿಸರ ಯಾವುದರ ಮೇಲೆ ಡಿಪೆಂಡೆನ್ಸಿ ಇದೆ ಅಂದರೆ ಗಾಳಿಯ ಮೇಲೆ ಡಿಪೆಂಡೆನ್ಸ್ ಇರ್ತಕ್ಕಂಥದ್ದು. ಗಾಳಿ ಮತ್ತು ನೀರು
ಈ ಪ್ರಕೃತಿ ಅಂದ್ರೆ ಏನು? ಪಂಚಭೂತಗಳು ಅಂತ. ಪೃಥ್ವಿ, ಅಪ್, ತೇಜೋ, ವಾಯು, ಆಕಾಶ ಅಂತಕ್ಕಂಥ ಈ ಪಂಚಭೂತಗಳ ವಿಲೀನಯುಕ್ತವಾಗಿರ್ತಕ್ಕಂಥ ಬದುಕು ನಮ್ಮೆಲ್ಲರದು ಕೂಡ. ಅದು ಪ್ರಾಣಿ ಆಗಿರ್ಲಿ, ಸಸ್ಯ ಆಗಿರ್ಲಿ, ಜೀವ ಯಾವುದೇ ಈ ಒಂದು ಆತ್ಮ ಶರೀರದಲ್ಲಿರ್ತಕ್ಕಂಥ ಜೀವ ಪ್ರಾಣ ಅಂತಕ್ಕಂಥದ್ದು ಏನಿದೆಯೋ ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲವೂ ಕೂಡ ಪ್ರಾಣಯುಕ್ತವಾಗೇ ಇರ್ತಕ್ಕಂಥದ್ದು. ಯಾವುದು ಪ್ರಾಣ ಇಲ್ಲವೋ ಅದು ನಶಿಸಲು ಪ್ರಾರಂಭ ಆಗುತ್ತೆ. ಹಾಗಾಗಿ ಅಂತಹ ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಪ್ರಕೃತಿ. ಅಲ್ಲಿಗೆ ನಮ್ಮೆಲ್ಲರ ಪ್ರಾಣಶಕ್ತಿ ಯಾವುದು? ಪ್ರಕೃತಿ. ಆ ಪ್ರಾಣಶಕ್ತಿಯ ಸಂಯೋಜನೆ ಇರ್ತಕ್ಕಂಥದ್ದು ಮನೆ ಅಂದ್ರೆ ಮನಸ್ಸು. ನಾವು ಅದರೊಟ್ಟಿಗೆ ಹೇಗೆ ನಾವು ಅದರೊಟ್ಟಿಗೆ ಒಡನಾಟವನ್ನು ಇಟ್ಕೊಂಡಿರ್ತೀವಿ ಪ್ರಕೃತಿಯೊಟ್ಟಿಗೆ, ಪ್ರಕೃತಿ ಜೊತೆಯಲ್ಲಿ ಹೇಗೆ ನಾವು ಇರ್ತೀವಿ. ಯಾಕಂದ್ರೆ ಪ್ರಕೃತಿ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿ ಉಸಿರಾಗಿ ನಮ್ಮನ್ನ ಬೆಳೆಸುವಂತ ವ್ಯವಸ್ಥೆ ಇರ್ತಕ್ಕಂಥದ್ದು ಈ ಪ್ರಕೃತಿಯಲ್ಲಿ. ಆ ಮನೆ ಅಂತಕ್ಕಂಥದ್ದು ನಮ್ಮ ಮನಸ್ಸು. ನಾವು ಹೇಗೆ ಅದರೊಟ್ಟಿಗೆ ಒಡನಾಟದಲ್ಲಿ ಇರ್ತೀವೋ, ಯಾವುದನ್ನ ಹೇಗೆ ನಾವು ಅದನ್ನು ಸತ್ಕರಿಸಿ ಅದನ್ನು ಗೌರವಿಸಿ ಅದರೊಟ್ಟಿಗೆ ನಾವು ಬದುಕುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವೋ ಅದೇ ನಿಜವಾದ ನಮ್ಮ ಮನೆ. ಆ ನಂತರ ಬರ್ತಕ್ಕಂಥದ್ದು ಯಾವುದು? ಪ್ರಕೃತಿ ಆಯ್ತು, ಮನೆ ಆಯ್ತು, ಆ ನಂತರ ಮನುಷ್ಯ. ಮನುಷ್ಯ ಅಂದ್ರೆ ಏನು? ಬಹಳ ಮುಖ್ಯವಾಗಿ ಮನುಷ್ಯ ಅಂತಕ್ಕಂಥದ್ದು ನಾವೇನೇನ್ಕೊಳ್ತೀವಪ್ಪ ಅಂದ್ರೆ ನಮಗೊಂದಷ್ಟು ಮನುಷ್ಯನಿಗೆ ಅಹಂಕಾರ ಇರ್ತಕ್ಕಂಥದ್ದಾಗುತ್ತೆ. ನಾನೇ ಶ್ರೇಷ್ಠ, ನಾನೇ ಉನ್ನತ ಅಂತಕ್ಕಂಥ ಒಂದು ಮನಸ್ಥಿತಿ ಇದೆ. ಆದ್ರೆ ಎಲ್ಲದರಲ್ಲೂ ಕೂಡ ನೀನೊಬ್ಬನಷ್ಟೇ. ಪ್ರಕೃತಿ ಎಷ್ಟು ಯುಕ್ತವಾಗಿದೆ ಅಂದ್ರೆ ಆಯಾಯ ಕಾಲಮಾನಕ್ಕೆ ವಾತಾವರಣದಲ್ಲಿ ಆಗುವ ಬದಲಾವಣೆಗಳನ್ನ, ಅದರಲ್ಲೂ ಕೂಡ ವಿಶೇಷವಾಗಿ ಮನುಷ್ಯನ ಮೇಲೆ ಸ್ವಲ್ಪ ದೇವರಿಗೆ ಅಂದ್ರೆ ಪ್ರಕೃತಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ. ಹಾಗಾಗಿ ಮನುಷ್ಯನನ್ನ ನಿರಂತರವಾಗಿ ಸಂರಕ್ಷಣೆ ಮಾಡತಕ್ಕಂಥ ಕೆಲಸ ಪ್ರಕೃತಿ ಮಾಡ್ತಕ್ಕಂಥದ್ದಾಗುತ್ತೆ. ಅಂತಹ ಪ್ರಕೃತಿಯಲ್ಲಿ ಮನುಷ್ಯನು ಹೇಗೆ ಬದುಕಬೇಕು ಅಂತಕ್ಕಂಥದ್ದು ಇವತ್ತಿನ ವಿಶೇಷ. ಇದಕ್ಕೆ ಜ್ಯೋತಿಷ್ಯದಲ್ಲಿ ನಾವು ಅದರಲ್ಲಿ ತೆಗೆದುಕೊಂಡಾಗ ಜ್ಯೋತಿಷ್ಯ ಅಂದ್ರೆ ಅಂತಕ್ಕಂಥದ್ದು ಈಗ ಗ್ರಹಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಈ ಪ್ರಕೃತಿಗೆ ಮಾತಾಪಿತರು ಯಾರಪ್ಪ ಅಂದ್ರೆ ಸೂರ್ಯಚಂದ್ರರು. ಈ ಸೂರ್ಯಚಂದ್ರರಿಗೆ ಬಹಳ ಮುಖ್ಯವಾಗಿ ಯಾವೆಲ್ಲ ಗ್ರಹಗಳ ಸ್ಥಿತಿ ಇದೆ ಅಂತಕ್ಕಂಥದ್ದು ತೋರಿಸ್ಕೊಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಅದು ಭೂಮಿ. ಸೂರ್ಯ, ಭೂಮಿ, ಚಂದ್ರ. ಸೂರ್ಯ, ಭೂಮಿ, ಚಂದ್ರ. ಈ ಟ್ರಯಾಂಗಲ್ ಅಲ್ಲಿ ಇರ್ತಕ್ಕಂಥದ್ದೇ ನಮ್ಮ ನಿಜವಾದ ಗ್ರಹಸ್ಥಿತಿಯ, ಮನುಷ್ಯನ, ಪ್ರಾಣಿಯ, ಸಸ್ಯದ ಒಂದು ಬದುಕು. ಇದರ ಮೇಲೆ ಅವಲಂಬನೆ ಆಗಿ ನಾವು ಹೇಗೆ ಬದುಕನ್ನ, ಭೌತಿಕವಾಗಿರ್ತಕ್ಕಂಥ ಬದುಕನ್ನ ನಾವು ಇದನ್ನ ನಿರೂಪಣೆ ಮಾಡ್ಕೊಳ್ತೀವಿ ಅಂದ್ರೆ ನಮಗೆ ಬೇಕಾದ ಕಾಲಮಾನಕ್ಕೆ ಅನುಸಾರವಾಗಿ, ವಯೋಮಾನಕ್ಕೆ ಅನುಸಾರವಾಗಿ ನಮ್ಮ ಚಹರೆ ಹೇಗೆ ಬದಲಾಗುತ್ತೋ ಬದುಕು ಹಾಗೆ ಬದಲಾಗ್ತಾ ಹೋಗುತ್ತೆ. ಇದಕ್ಕೆ ಯಾರು ಕಾರಕತ್ವ ಅಂದ್ರೆ ಜ್ಯೋತಿಷ್ಯದಲ್ಲಿ ಗ್ರಹಗಳೇ ಕಾರಣ. ನಮಗೆ ಮಾತಾಪಿತರು, ಯಾಕಂದ್ರೆ ಎಲ್ಲ 33 ಕೋಟಿ ದೇವತೆಗಳು ಅಂತ ನಾವು ಹೇಳ್ತೀವಿ. ಆ 33 ಕೋಟಿ ದೇವತೆಗಳಿಗೂ ಕೂಡ ಯಾಕಂದ್ರೆ ಬಹಳ ಮುಖ್ಯವಾಗಿ ಅವ್ರು ಯಾರು ಕೂಡ ನಮ್ಮನ್ನ ಆ ದೇವತೆ ಅಂತಕ್ಕಂಥ ಸ್ವರೂಪದಲ್ಲಿರ್ತಕ್ಕಂಥ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥವ್ನು ನಮಗೆ ಒಳ್ಳೇದನ್ನೂ ಮಾಡಲ್ಲ, ಕೆಟ್ಟದನ್ನೂ ಮಾಡಲ್ಲ. ಯಾರಿಗೆ ಬಿಟ್ಟಿದ್ದಾನೆ? ಕರ್ಮಾದಿಗಳನ್ನ ಮಾಡುವ ಹಾಗೆ ಗ್ರಹಗಳ ಮುಖಾಂತರವಾಗಿ ನಮ್ಮನ್ನ ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಪರಮಾತ್ಮ. ಅವನು ಬೇರೆ, ಅವನದು ವ್ಯವಸ್ಥೆ ಬೇರೆ ಇರತಕ್ಕಂಥದ್ದು. ಹಾಗಾಗಿ ಗ್ರಹಗಳೇ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತೂ ಮಾನವ ಅಂತೇಳಿ ಮಾನವನ ಮೇಲೆ ಮಾತ್ರ ನಿಯಮಿತವಾಗಿ, ಯಾಕಂದ್ರೆ ಧರ್ಮ ಅಂತಕ್ಕಂಥದ್ದು ನಮಗೆ ಮಾತ್ರ ಅವಲಂಬನೆ ಆಗಿರುತ್ತೆ ಹೊರತು ಬೇರೆ ಯಾವ ಪ್ರಾಣಿ ಸಸ್ಯಕ್ಕೂ ಕೂಡ ಧರ್ಮ ಅನ್ನೋದಿಲ್ಲ. ಧರ್ಮ ಅಂತ ಬಂದ್ರೆ ಒಂದು ದೇವರು, ಒಂದು ನಾವು. ಆ ಧರ್ಮದ ಅಧೀನದಲ್ಲಿ ಬದುಕ್ತಾ ಇರತಕ್ಕಂಥವ್ರು. ಯಾಕಂದ್ರೆ ನಮಗೆ ಈ ಜಗತ್ತಿನಲ್ಲಿ ಜಂತೂನಾಂ ನರಜನ್ಮ ಉತ್ತಮಂ ಅಂತೇಳಿ ಎಲ್ಲ ಜೀವ ಸಂಕುಲಾದಿಗಳಿಗೂ ಕೂಡ ಮುಖ್ಯವಾಗಿ ಜ್ಞಾನವನ್ನು ಕೊಟ್ಟಿರ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ದೇವರು. ಯಾರಿಗೆ ಕೊಟ್ಟಿದ್ದಾನೆ ಅಂದ್ರೆ ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಬೇರೆ ಎಲ್ಲ ಪ್ರಾಣಿಗಳಿಗೂ ಬುದ್ಧಿ ಇದೆ, ಜ್ಞಾನ ಇಲ್ಲ. ಯಾವುದನ್ನ ಯಾವ ಸಮಯಕ್ಕೆ ಏನು ಮಾಡಬೇಕು ಅನ್ನೋದು ಜ್ಞಾನ ಇಲ್ಲ ಅದಕ್ಕೆ. ಆದ್ರೆ ಬುದ್ಧಿ ಇದೆ. ಬುದ್ಧಿ ವಿವೇಚನೆಯಿಂದ ಅದು ತನ್ನ ಪಾಡಿಗೆ ಹೊಟ್ಟೆ ಹಸಿದಾಗ ಊಟ ಮಾಡುತ್ತೆ, ತನ್ನ ಪಾಡಿಗೆ ಅದನ್ನ ಏನಂದ್ರೆ ಮುಖ್ಯವಾಗಿ ನಿದ್ರೆ ಮತ್ತು ಮೈಥುನ, ಸಂಸಾರೋತ್ಪತ್ತಿ ಇದೆಲ್ಲವೂ ಕೂಡ ನಡೆಯತಕ್ಕಂಥದ್ದು ಪ್ರಕೃತಿಯಲ್ಲಿ ಸಹಜವಾದಂಥ ಪ್ರಕ್ರಿಯೆಗಳಾದರೂ ಕೂಡ ಮನುಷ್ಯನಿಗೆ ಇತಿಮಿತಿ ಇರ್ತಕ್ಕಂಥದ್ದಿದೆ. ಪ್ರಾಣಿ ಸಂಕುಲಕ್ಕೂ ಮನುಷ್ಯನಿಗೆ ಏನು ವ್ಯತ್ಯಾಸ ಅಂದ್ರೆ ಪ್ರಾಣಿಗಳು ಎಷ್ಟು ಸಂತಾನೋತ್ಪತ್ತಿ ಮಾಡಿದ್ರು ಕೂಡ ಅದು ಕ್ಷಯವಾಗ್ತಾ ಹೋಗುತ್ತೆ. ಮನುಷ್ಯ 1-2 ಸಂತಾನ ಮಾಡಿದ್ರು ಕೂಡ ಸುದೀರ್ಘವಾಗಿ ಇರ್ತಕ್ಕಂಥದ್ದಾಗುತ್ತೆ ಅಲ್ವಾ? ಮನುಷ್ಯ ಇಬ್ರು ಮಕ್ಕಳನ್ನೆತ್ತರೆ ಅವ್ರ ನಂತರದಲ್ಲಿ ಇನ್ನೊಂದು ಮಕ್ಕಳು ಬರ್ತಕ್ಕಂಥದ್ದು. ಯಾಕೆಂದ್ರೆ ಜನರೇಷನ್ ಅಂತಕ್ಕಂಥದ್ದು ವಂಶ ಆಗ್ತಾ. ಅದೇ ಒಂದು ಪ್ರಾಣಿ ಕಾಡಿನಲ್ಲಿರ್ತಕ್ಕಂಥ ಒಂದು ಎಮ್ಮೆ ಒಂದು 20-30 ಒಂದು 15-20 ತನಕ ಒಂದು ಮರಿಗಳನ್ನು ಹಾಕುತ್ತೆ. ಆದ್ರೆ ಆ ಮರಿಗಳಲ್ಲಿ ಎಲ್ಲ ಆಗುತ್ತೆ ಹಂಗ್ ಲೆಕ್ಕ ಹಾಕೊಂಡ್ರೆ ನಮಗೆಲ್ಲರಿಗಿಂತ ಅವೇ ಜಾಸ್ತಿ ಇರ್ಬೇಕಲ್ಲ. ಆದ್ರೆ ಅದನ್ನ ಕ್ಷಯ ಮಾಡ್ತಕ್ಕಂಥ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಒಂದು ಚೈನ್ ಲಿಂಕ್, ಅದನ್ನ ಇನ್ನೊಂದು ಯಾವುದೋ ಪ್ರಾಣಿ ತಿನ್ನುತ್ತೆ. ಈಗ ಹುಲ್ಲನ್ನ ಹಸು ತಿಂದ್ರೆ ಹಸುವನ್ನ ಇನ್ನೊಂದೇನೋ ಪ್ರಾಣಿ ತಿಂತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಅದು ಯಾಕೆ ಅಂದ್ರೆ ಸಮತೋಲನವನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಪ್ರಕೃತಿಯಲ್ಲಿ ಇರ್ತಕ್ಕಂಥ ವೈಪರೀತ್ಯದಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲಿ ಕಾಡು ಬರಬೇಕು, ಎಲ್ಲಿ ಬೆಟ್ಟ ಬರಬೇಕು, ಎಲ್ಲಿ ಭೂಮಿ ಬರಬೇಕು, ಎಲ್ಲಿ ನೀರು ಬರಬೇಕು ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ
ಪ್ರಕೃತಿ, ಮನೆ ಮತ್ತು ಮನುಷ್ಯ ಅಂತಕ್ಕಂಥ. ಖಂಡಿತ ಗುರುಜಿ. ಇನ್ನು ಮನುಷ್ಯನ ಸುಭದ್ರ ಬದುಕಿಗೆ ಯಾವೆಲ್ಲ ಗ್ರಹಗಳು ಕಾರಕವಾಗುತ್ತೆ ಅಂತ? ಎಲ್ಲಿ ಏನಂದ್ರೆ ನಾವು ಎಲ್ಲವನ್ನೂ ಕೂಡ ನಾವು ಗ್ರಹಗಳೆಲ್ಲವೂ ಕೂಡ ನೋಡಿ ಅತ್ಯಂತ ನಾವು ಪಾಪದಲ್ಲಿ ಪಾಪಗ್ರಹ ಅಂತಕ್ಕಂಥದ್ದನ್ನ ಯಾವ್ದನ್ನ ನಾವು ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಕುಜನನ್ನ, ಅವನ ಪಾಪನೂ ಹೌದು, ಪಾಪಿಯೂ ಹೌದು, ಅಶುಭನೂ ಹೌದು. ಅದೇ ಇನ್ನ 4 ಯಾಕಂದ್ರೆ ನಮಗೆ ಬೆಳಕನ್ನು ಕೊಡ್ತಕ್ಕಂಥ ಸೂರ್ಯನನ್ನೇ ನಾವು ಪಾಪಗ್ರಹ ಅಂತ ಹೇಳ್ತೇವೆ ಶಾಸ್ತ್ರದಲ್ಲಿ. ಆದ್ರೆ ಕುಜನು ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ರವಿ ಆತ್ಮಕಾರಕನ ಆಗ್ತಾನೆ. ನಮ್ಮ ಬದುಕಿನಲ್ಲಿ ಏನಪ್ಪ ಅಂದ್ರೆ ಆತ್ಮ ಅಂದ್ರೆ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆತ್ಮತೃಪ್ತಿಯಿಂದ ಮಾಡಬೇಕು ಅಂತ ಒಂದು ಪದವನ್ನು ಹೇಳ್ತೀವಿ. ಅಂದ್ರೆ ನಿನಗೆ ಏನು ತೋಚಿತ್ತೋ ಅದನ್ನ ನೀನು ಸರಿಯಾದ ಮಾರ್ಗದಲ್ಲಿ ಮಾಡು ಅನ್ನೋದನ್ನ ಸೂರ್ಯ ಪ್ರಭಾತದಿಂದ ಇರುದು. ಯಾಕಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯವಾಗುತ್ತೆ. ನಾವು ಮೊದಲು ಕರೀತಕ್ಕಂಥದ್ದು ಅರುಣೋದಯ ಅಂತ. ಅರುಣ ಯಾರಪ್ಪ ಅಂದ್ರೆ ಸೂರ್ಯನ ಸಾರಥಿ. ಅವನು ಮೊದಲು ಆಣಿ ಆಗ್ತಾನೆ ಸೂರ್ಯನನ್ನ ಕರ್ಕೊಂಡು ಬರ್ಲಿಕ್ಕೆ, ಜಗತ್ತಿಗೆ ಪರಿಚಯನ ಮಾಡಿಸ್ಲಿಕ್ಕೆ. ಅರುಣೋದಯ ಆದ ನಂತರದಲ್ಲಿ ಸೂರ್ಯೋದಯ ಆಗುತ್ತೆ. ಅರುಣೋದಯ ಆದಾಗ ನಾವು ಗೊತ್ತಿದೆ ಸೂರ್ಯ ಹೇಗೆ ಅದೊಂದು ರೀತಿಯಾದಂತ ನಾವು ಆಂಜನೇಯನಿಗೆ ನಾವು ಕೇಸರಿ ಕಲರ್ ಯುಕ್ತವಾಗಿರ್ತಕ್ಕಂಥದ್ದು. ಹಾಗಾಗಿ ಅರುಣನು ಯಾಕೆ ಅಂದ್ರೆ ಒಂದು ಲೈನ್ ಹಾಕೊಳ್ತಾನೆ. ಈಗ ಸೂರ್ಯನ ಪಥ ಅಂತ ಇರುತ್ತೆ, ದಕ್ಷಿಣ ಪಥ, ಉತ್ತರ ಪಥ ಅಂತ ಇರುತ್ತೆ. ಹಾಗೆ ಈಗ ದಕ್ಷಿಣ ಪಥದಲ್ಲಿ ಇರ್ತಕ್ಕಂಥದ್ದು ಸೂರ್ಯ. ಆ ಪಥದ ಹಾಗೆ ಮನುಷ್ಯನ ಬದುಕು ಕೂಡ ಆತ್ಮಗೌರವಯುಕ್ತವಾಗಿ, ಆತ್ಮಸಾಕ್ಷಿಯಾಗಿ ತನ್ನ ಬದುಕನ್ನ ತಾನು ನಿರ್ಧರಿಸಿಕೊಳ್ಳುವ, ತನ್ನ ಬದುಕನ್ನ ತಾನು ಕಟ್ಟಿಕೊಳ್ಳುವ ಒಂದು ತದೇಕವಾದಂಥ ಮನಸ್ಥಿತಿಯನ್ನು ಬೆಳೆಸುವಂತ ಒಂದು ವ್ಯವಸ್ಥೆ ಹೇಗಿರುತ್ತೋ ಸೂರ್ಯನನ್ನ ನೋಡಿ ಕಲಿ ಅಂತ ಹೇಳ್ತೀವಿ ನಾವು. ಬೆಳಗ್ಗೆ ಸೂರ್ಯೋದಯ, ಯಾಕಂದ್ರೆ ಇವತ್ತು 6 ಗಂಟೆ 7 ನಿಮಿಷಕ್ಕೆ ಸೂರ್ಯೋದಯ ಆದ್ರೆ ಅದೇನೋ 6:15 ಒಂದ್ಸಲಿ ಬರಲ್ಲ. ಮನುಷ್ಯನ ತರ ಅವನಿಗೆ ಜ್ಞಾಪಕ ಬಂದಾಗ ಎಚ್ಚರ ಆದಾಗ ಎದ್ದು ಬರೋದು ಅಂತಕ್ಕಂಥ ಒಂದು ಪದ್ಧತಿ ಇಲ್ಲ. ಅದನ್ನ ನಿಯಮ ಅಂತ ಕರಿತೀವಿ. ಆ ನಿಯಮದಲ್ಲಿ ಇರ್ತಕ್ಕಂಥ ಭಗವಂತನು ಎಲ್ಲವನ್ನು ಕೂಡ ನೀವಾಗೇ ನೋಡ್ತಕ್ಕಂಥವನು ಆಗ್ತಾನೆ. ನೀ ಬೆಳಗ್ಗೆ ಬೇಗ ಎದ್ದೇಳಿಲ್ಲ ಅಂದ್ರೆ ಸೂರ್ಯ ಬಂದು ನಿಮ್ಮ ಮನೇಲಿ ಎಬ್ಬರಿಸಲ್ಲ. ಆದ್ರೆ ಅವನಿಂದ ಸಿಗಬೇಕಾದಂತಹ ಶುಭ ಫಲಿತಾಂಶಗಳು ನಿಮಗೆ ಸಿಗದೆ ಆಗ್ತಕ್ಕಂಥದ್ದಾಗುತ್ತೆ. ಚಂದ್ರ ಇನ್ನ ಬಂದಾಗ ಅದಾದ ಆತ್ಮಕಾರಕನಾದಂಥವನು ಮನಸ್ಸು ಅಂತಕ್ಕಂಥದ್ದು ಎಲ್ಲರ ಒಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡು ಮಾತೃ ವಾತ್ಸಲ್ಯವನ್ನ, ತಾಯಿಯ ಸ್ವರೂಪವನ್ನ, ಮನುಷ್ಯನಲ್ಲಿ 3 ಗುಣಗಳಿರುತ್ತೆ, ರಜೋಗುಣ, ತಮೋಗುಣ, ಸತ್ವಗುಣ ಅಂತಕ್ಕಂಥ 3 ಗುಣಗಳಿರುತ್ತೆ. ಈ ಗುಣಗಳಲ್ಲಿ ಮಾತೃಗುಣ ಅಂತಕ್ಕಂಥದ್ದು ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು. ತಂದೆ ಆದವನು ನಿರ್ಧಾರವನ್ನು ಮಾಡಿದ್ರೆ ತಾಯಿ ಆದವಳು ಅದನ್ನ ಪೋಷಣೆ ಮಾಡ್ತಕ್ಕಂಥವಳು ಆಗ್ತಾಳೆ. ಹಾಗಾಗಿ ಸೂರ್ಯಚಂದ್ರರು ಈ ಪ್ರಕೃತಿಗೆ ಮಾತಾಪಿತರಾಗ್ತಾರೆ. ನಮ್ಮ ಬದುಕಿನುದ್ದಕ್ಕೂ ಕೂಡ ಸೂರ್ಯಚಂದ್ರರ ಪ್ರಭಾವ ಅತಿಯಾಗಿರ್ತಕ್ಕಂಥದ್ದಾಗುತ್ತೆ. ಆ ನಂತರದಲ್ಲಿ ಬರ್ತಕ್ಕಂಥವನು ಕುಜ. ಕುಜ ಅಂದ್ರೆ ಬಹಳ ಮುಖ್ಯವಾಗಿ ನಾವೇನಪ್ಪ ಅಂದ್ರೆ ಧೈರ್ಯವನ್ನ ನಾವು ಸೂಚನೆ ಮಾಡ್ತಕ್ಕಂಥವನು, ರಕ್ತವನ್ನ ಸೂಚನೆ ಮಾಡ್ತಕ್ಕಂಥವನು ಕುಜನು. ಕುಜನ ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ ಕುಜನ ಏನಾದ್ರೂ ನಾನು ಆಗ್ಲೇ ಹೇಳಿದೆ, ಕುಜ ಪಾಪಗ್ರಹನೂ ಹೌದು, ಅಶುಭ ಗ್ರಹನೂ ಹೌದು. ಅವನೇನಾದ್ರೂ, ಯಾಕೆಂದ್ರೆ ಅವನನ್ನ ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಒಳ್ಳೆ ಉನ್ನತಾಧಿಕಾರಿ, ಆಡಳಿತಾಧಿಕಾರಿ ಆಗ್ತಕ್ಕಂಥವನು, ಮಿಲಿಟರಿ, ಇದೆಲ್ಲವನ್ನು ಕೂಡ ಅದರಲ್ಲಿ ಸೂಚನೆ. ಈಗ ಒಬ್ಬ ವ್ಯಕ್ತಿ ಮಾತನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಅಂದ್ರೆ ಒಂದು ಪೊಸಿಷನ್ ಅಂತಿರುತ್ತೆ. ಆ ಪೊಸಿಷನ್ ಅನ್ನ ಕೊಡ್ತಕ್ಕಂಥವ್ನು ಯಾರಪ್ಪ ಅಂದ್ರೆ, ಉನ್ನತವಾದಂಥ ಪದವಿಯನ್ನು ಕೊಡ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಅದು ಕುಜ. ಮನುಷ್ಯನಿಗೆ ಉನ್ನತವಾದ ಪದವಿ ಸಿಗಬೇಕಾದ್ರೆ ಕುಜನ ಅನುಗ್ರಹ ಇರಬೇಕು. ಹಾಗಾಗಿ ಆ ನಂತರದಲ್ಲಿ ಕೇವಲ ಪದವಿ ಸಿಕ್ಕಿದ್ರೆ ಸಾಲದು, ಅದನ್ನು ಹೇಗೆ ಅದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಂತಕ್ಕಂಥ ವಿವೇಚನೆಯನ್ನ, ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕಾದದ್ದು. ಒಂದು ಪೊಸಿಷನ್ ಅಲ್ಲಿ ಇರ್ತಕ್ಕಂಥವನು ಒಬ್ಬ ವ್ಯಕ್ತಿ, ಒಂದು ಸಂಸ್ಥೆಯ ಮುಖ್ಯಸ್ಥನಾದವನು ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಆ ಒಂದು ಕಾರ್ಮಿಕರನ್ನು ಕೂಡ ಅವನು ಹೇಗೆ ಅದನ್ನು ಕರ್ಕೊಂಡು ಹೋಗ್ಬೇಕು, ಹೇಗೆ ಪ್ರೊಡಕ್ಷನ್ ತೆಗಿಬೇಕು ಅಂತಕ್ಕಂಥ ತೋರಿಸ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಬುಧನಾಗ್ತಾನೆ. ಆ ನಂತರದಲ್ಲಿ, ಬುಧನಾದ ನಂತರದಲ್ಲಿ ರಾಜಗುರು ಬರ್ತಾನೆ. ಯಾರವನು? ಗುರು, ಬೃಹಸ್ಪತಿ ಅಂತ ಕರಿತೀವಿ. ಅವನು ಬಂದಾಗ ಏನಾಗುತ್ತೆ, ಇವನು ಸಂವಹನವನ್ನ ಬೆಳೆಸ್ಕೊಂಡಾದ್ಮೇಲೆ ಆ ನಂತರದಲ್ಲಿ ದುಡ್ಡಿನ ಬಗ್ಗೆ ಆಲೋಚನೆ, ಸಂಸಾರಗಳ ಬಗ್ಗೆ ಆಲೋಚನೆ, ಇದೆಲ್ಲವನ್ನು ಕೂಡ ಮಾಡ್ಕೊಳ್ತಾನೆ. ಫಸ್ಟ್ ನಮ್ಮ ಮನುಷ್ಯನ ಧ್ಯೇಯ ಏನಿರುತ್ತೆ, ಫಸ್ಟ್ ಸಂಪಾದನೆ ಮಾಡ್ಬೇಕಪ್ಪ ಅಂತ. ಸಂಪಾದನೆಗೆ ಗುರುವೇ ಕಾರಕರ್ತನಾಗಿರ್ತಕ್ಕಂಥನು. ಸಂಪಾದನೆ ಆದ್ಮೇಲೆ ನೀನ್ ಕಾರ್ ಬೇಕಾದ್ರೂ ತಗೋ, ಮನೆ ಬೇಕಾದ್ರೂ ತಗೋ, ಒಳ್ಳೆ ವಸ್ತ್ರ ಬೇಕಾದ್ರೂ ತಗೋ, ಫಾರಿನ್ ಬೇಕು ಟ್ರಿಪ್ ಆದ್ರೂ ಹೋಗು, ಎಲ್ಲಾದ್ರೂ ಹೋಗು, ಆಗ ಬರ್ತಕ್ಕಂಥವನು ಲಾಸ್ಯ ಭೋಗ ಬದುಕವನ್ನು ಕೊಡ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಶುಕ್ರನಾಗ್ತಾನೆ. ಈ ಎಲ್ಲ ಇಲ್ಲಿ ತನಕ ನಮ್ಗೆ ಸುಖನೇ ಕಾಣ್ತು, ಈಗ ಬರ್ತಾನಲ್ವ ಕರ್ಮಕಾರಕ. ಇವನು ನೋಡಪ್ಪ, ನಿನ್ಗೆ ಇಷ್ಟೆಲ್ಲ ಕೊಟ್ಟೆ, ನೀನು ಪ್ರಪಂಚಕ್ಕೆ ಏನು ಮಾಡಿದೆ, ಸಮಾಜಕ್ಕೆ ಏನು ಕೊಟ್ಟಿದ್ದೀಯಾ, ನೀನು ಏನು ಒಳ್ಳೆ ಕೆಲಸ ಮಾಡಿದೆ, ಏನು ಕೆಟ್ಟ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ಆ ನಿರ್ಧಾರವನ್ನ ತುಲನೆ ಮಾಡ್ತಕ್ಕಂಥವನು. ವಿಶೇಷವಾಗಿ ಶನಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ತುಲಾ ರಾಶಿಯಲ್ಲಿ ಉಚ್ಚನಾಗ್ತಾನೆ. ಅಂದ್ರೆ ತುಲಾ ಅಂದ್ರೆ ತಕ್ಕಡಿ ಅಂತ. ನಮ್ಮ ಬದುಕನ್ನ ತಕ್ಕಡಿ ಆಗ್ತಕ್ಕಂಥವನು ಯಾರಪ್ಪ ಅಂದ್ರೆ ಮುಖ್ಯವಾಗಿ ಶನಿ.
ಶನಿ ತಕ್ಕಡಿ ಮಾಡಿ ನೀನು ಬ್ಯಾಲೆನ್ಸ್ ಇದ್ದಿದೆ, ನಿನಗೆ ದಶೆ ಇದು ನಡೀತಾ ಇದೆ, ಭುಕ್ತಿ ಇದು ನಡೀತಾ ಇದೆ, ಅಂತರ್ಭುಕ್ತಿ ಇದು ನಡೀತಾ ಇದೆ, ತಗೋ ಇಲ್ಲಿ ತನಕ ಇಷ್ಟನ್ನು ಕೊಟ್ಟೆ, ನೀನು ಉಳಿಸ್ಕೊಳ್ಳೋ ಯೋಗ ಇಲ್ಲ, ಹಾಗಾಗಿ ತಗೋ ಅಂತೇಳಿ ಅವನು ಒಂದಷ್ಟು ದಿವಸ ಸೆಂಟ್ರಲ್ ಜೈಲಿಗೆ ಹಾಕಿ ಅವನನ್ನು ರುಬ್ಬುವ ಕೆಲಸವನ್ನು ಮಾಡ್ತಾನೆ. ಕರ್ಮಕಾರಕನು, ಆಯುಷ್ ಕಾರಕನು ಅವನೇ. ಜ್ಞಾನವನ್ನು ಬೆಳೆಸ್ತಾನೆ. ಯಾವಾಗ ನಾವು 7.5 ಎಲ್ಲ ನಡೆದಾಗ ನಮ್ಮ ಜೀವನ ಏನಂತ ಗೊತ್ತಾಯ್ತು, ಅರ್ಥ ಆಯ್ತು ಅಂತ ಹೇಳ್ತಕ್ಕಂಥ ಮಾತುಗಳಿರುತ್ತೆ. ಹಾಗೆ ಅರ್ಥವನ್ನ ಮಾಡಿಸ್ತಕ್ಕಂಥ ಒಂದು ಬದುಕು ಅಂದ್ರೆ ಇದು, ಸಂಸಾರ ಅಂದ್ರೆ ಇದು, ಇದನ್ನ ನೀನೆಲ್ಲ ಕಷ್ಟಪಟ್ಟು ಇದನ್ನೆಲ್ಲ ನೀನು ಮುನ್ನಡೆಸ್ಕೊಂಡು ಹೋಗ್ಬೇಕು, ನಿನಗೆ ಇಷ್ಟೆಲ್ಲ ಜವಾಬ್ದಾರಿಗಳಿರುತ್ತೆ, ಇದನ್ನೆಲ್ಲ ಮುನ್ನಡೆಸ್ಬೇಕು ಅಂತಕ್ಕಂಥ ತೋರಿಸುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಶನಿ. ಆ ನಂತರದಲ್ಲಿ ಬರತಕ್ಕಂಥವ್ನು ಯಾರಪ್ಪ ಅಂದ್ರೆ ರಾಹು ಬರ್ತಾನೆ. ಅವನೇನ್ ಮಾಡ್ತಾನೆ, ಇಷ್ಟೆಲ್ಲ ಆಯ್ತು, ಮೊಮ್ಮಕ್ಕಳು ಬಂದ್ಮೇಲೆ ಅಜ್ಜಿ ತಾತಂದ್ರಿಗೆ ಖುಷಿ ಆಗುತ್ತಾ, ಆಗಲ್ವಾ? ಅಂದ್ರೆ ಒಬ್ಬ ಮನುಷ್ಯ ಒಂದು ಜಾಗದಲ್ಲಿ ನಿಂತು ನಾನು ಮಾಡಿರ್ತಕ್ಕಂಥದ್ದು ಒಳ್ಳೆ ಕೆಲಸನ ಅಧರ್ಮನ ಧರ್ಮನ ಅಂತಕ್ಕಂಥ ತುಲನೆ ಮಾಡ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಕೇತುವಾದ್ರೆ, ಇಲ್ಲಿ ನಾನು ಈ ಕೆಲಸವನ್ನೇ ಮಾಡಿ ಇಷ್ಟು ಸಂಪಾದನೆ ಮಾಡಿದ್ದೇನೆ, ಈ ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಾನು ಸಂಪಾದನೆ ಮಾಡಿದ್ದೇನೆ ಅಂತಕ್ಕಂಥ ತೋರಿಸ್ತಕ್ಕಂಥವ್ನು ಯಾರಪ್ಪ ಅಂದ್ರೆ ಕೇತು. ಅದರಲ್ಲಿ ಏನಾದರೂ ಕೂಡ ನಾವು ಇಲ್ಲಿಂದ ಎಲ್ಲ ಸಂಪಾದನೆ ಮಾಡ್ಕೊಂಡು ಬಂದಿರ್ತೀವಲ್ವಾ, ರಾಹು ಬರ್ತಾನೆ. ರಾಹು ಯಾವಾಗ ಜನ್ಮಕ್ಕೆ ಬರ್ತಾನೋ ಆವಾಗ ಏನಾದ್ರೂ ಭಾವಕೊಂಡಲಿಯಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ವಯೋಸಹಜವಾಗಿ ಬರ್ತಕ್ಕ ರಾಹು ಬಂದಾಗ ಏನು ಮಾಡ್ತಾನೆ, ಶರೀರಕ್ಕೆ ಬೇಡವಾದದ್ದನ್ನೆಲ್ಲ ಕೊಡ್ತಾನೆ. ಅಂಗ ತೆಗೆಯೋದು, ಕಿಡ್ನಿ ಫೇಲಿಯರ್ ಆಯಿತು, ಕಿಡ್ನಿ ಟ್ರಾನ್ಸ್ಪ್ಲೇಟ್ ಮಾಡು, ಇನ್ನೇನೋ ಹಾರ್ಟ್ ಪ್ರಾಬ್ಲಮ್ ಬಂತು, ಇದೆಲ್ಲ ಯಾವಾಗ ಬರುತ್ತೆ ನಮಗೆ? ಸಹಜವಾಗಿ ಬರ್ತಕ್ಕಂಥದ್ದು 50-55 ನಂತರದಲ್ಲಿ 60ನೇ ವರ್ಷದಲ್ಲಿ ಇದೆಲ್ಲ ಈ ರೀತಿಯಾದಂಥ ಎಲ್ಲ ಸಮಸ್ಯೆಗಳು ನಮಗೆ ಬರ್ತಕ್ಕಂಥದ್ದಾಗುತ್ತೆ. ಆದರೆ ಇವತ್ತಿನ ಕಾಲಮಾನಕ್ಕೆ ಸ್ವಲ್ಪ ವಿಭಿನ್ನ ಆಗಿದೆ. ಯಾಕಂದ್ರೆ ನಾವು ತೆಗೆದುಕೊಳ್ಳುವ ಆಹಾರ ಮತ್ತೆ ನಮ್ಮ ಲೈಫ್ ಸ್ಟೈಲ್ ಅಂತಕ್ಕಂಥದ್ದು ಏನಿದೆಯೋ ಅದರಿಂದ ಇವತ್ತು ತುಂಬಾ ಅದು ಬೇಗ ಬರ್ತಾ ಇದೆ. 60ನೇ ವರ್ಷಕ್ಕೆ ಬರಬೇಕಾಗಿದ್ದು ನಮ್ಗೆ 40-45 ವರ್ಷ ಆನಂತರ 50ನೇ ವರ್ಷದಲ್ಲಿ ಬೆಳೆ ಕೂದಲು ಬರಬೇಕಾಗಿದ್ದು ಇವತ್ತು 15 ವರ್ಷಕ್ಕೆ ಬೆಳೆ ಕೂದಲು ಬರ್ತಾ ಇದೆ. ಅಂದರೆ ಇವತ್ತಿನ ಒಂದು ವ್ಯವಸ್ಥೆ ಆ ರೀತಿಯಾಗಿ ವಿಷಯುಕ್ತವಾದಂಥ ಆಹಾರವನ್ನು ತಗೊಳ್ತೀವಿ. ಯಾಕಂದರೆ ನಾವೇ ಪ್ರಪಂಚವನ್ನು, ನಾವೇ ಪ್ರಕೃತಿಯನ್ನು, ನಾವೇ ಮುಖ್ಯ ಸಮಾಜವನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಯಾರಪ್ಪ ಅಂದರೆ ಮುಖ್ಯವಾಗಿ ಮನುಷ್ಯ ಮಾತ್ರ. ಅದಕ್ಕೆ ಆಗಾಗ ಏನು ಮಾಡುತ್ತೆ, ಈ ಪರಿವರ್ತನೆ ಆಗಬೇಕು ಅಂತೇಳಿ ಪ್ರಕೃತಿ ಒಂದೊಂದು ಸಲ ಅದನ್ನು ಮುನಿಸ್ಕೊಂಡು ನಮಗೆ ಬೇಕಾದ ಪಾಠವನ್ನು ಕಲಿಸ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮನುಷ್ಯ ಗ್ರಹಗಳಯುಕ್ತವಾಗಿರ್ತಕ್ಕಂಥದ್ದಲ್ಲ, ಅವನಿಗೆ ಮುಖ್ಯವಾಗಿ ಮನಸ್ಸು ಬೇಕು, ಆತ್ಮ ಚೆನ್ನಾಗಿರಬೇಕು, ಧೈರ್ಯ ಇರಬೇಕು, ಜ್ಞಾನ ಇರಬೇಕು, ಧರ್ಮ ಇರಬೇಕು, ಧರ್ಮದಿಂದ ಸುಖವನ್ನು ಅನುಭವಿಸಬೇಕು ಅಂತಕ್ಕಂಥ ಮನಸ್ಥಿತಿ ಇರಬೇಕು. ಆ ಧರ್ಮದಲ್ಲಿ ನಾವು ಏನೋ ಕರ್ಮವನ್ನು ಮಾಡಿ ಯಾರಿಗೋ ಮೋಸ ಮಾಡಿ ಏನೋ ತಗೊಂಡು ಬಂದು ಇಟ್ಟರೆ ಅದು ಎಲ್ಲಿ ತನಕ ಇರುತ್ತೆ? ಸ್ವಲ್ಪ ದಿನದ ತನಕ ನಿಮ್ಮ ಹತ್ರ ಇರ್ಬೋದು. ದುಡ್ಡು ನೀವು ಅಕೌಂಟಲ್ಲಿ ಇಟ್ಟು ನೀವು 50 ಸಲ ಹೋಗಿ 10 ರೂಪಾಯಿನ ಡ್ರಾ ಮಾಡ್ಕೊಂಡು ಬರೋದು ಹೇಗಿರುತ್ತೆ? ಒಂದೇ ಸಲ ಹೋಗಿ 10 ರೂಪಾಯಿನೂ ಡ್ರಾ ಮಾಡ್ಕೊಂಡು ಬರೋದು ಹೇಗಿರುತ್ತೆ? ಒಂದು 1000 ರೂಪಾಯಿ ಅಕೌಂಟಲ್ಲಿ ಇದ್ರೆ ನೀವು 10 ರೂಪಾಯಿ ಡ್ರಾ ಮಾಡಿದ್ರೆ 100 ಸಲ ಮಾಡ್ಬೋದು. ಅದೇ ಒಂದೇ ಸಲ 1000 ರೂಪಾಯಿನೂ ಡ್ರಾ ಮಾಡ್ಬೋದು. ಅದು ಅವನ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗೆ ಮನುಷ್ಯ ತನ್ನ ಬದುಕನ್ನು ಹೇಗೆ ಲಯಪ್ರದವಾಗಿ ಧರ್ಮಪ್ರದವಾಗಿ ಬದುಕುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ತಾನೋ ಅಲ್ಲಿ ತನಕ ಅವನು ಏನೇ ಮಾಡಿದ್ರು ಕೂಡ ಅದು ವ್ಯರ್ಥವಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ನಂತರದಲ್ಲಿ ಅವನು ಎಷ್ಟೋ ಈಗ ಕೆಲವರಂಥ ಸಮಯ ನಾವು ಗುರುಗಳೇ ನಾವು ತುಂಬ ಶ್ರಮ ಹಾಕಿ ಕೆಲಸ ಪಟ್ಟು ಕಷ್ಟಪಟ್ವಿ, ಆದರೆ ನಮ್ಮ ದುಡಿಮೆನೇ ಸಿಗ್ತಾ ಇಲ್ಲ, ದುಡ್ದಂಥ ದುಡ್ಡು ನಮ್ಮ ಹತ್ರ ಕೈ ನಿಲ್ತಾ ಇಲ್ಲ ಅಂದರೆ ಬ್ಯಾಲೆನ್ಸ್ ಇರುತ್ತೆ ಅವನ ಹತ್ರ. ಹಿಂದಿನ ಜನ್ಮದ ಬ್ಯಾಲೆನ್ಸ್ ಅವನನ್ನು ಈ ಜನ್ಮದಲ್ಲಿ ಅದು ಕ್ಯಾರಿ ಪಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಕರ್ಮಾದಿಗಳನ್ನು ನೀವು ಹೇಗೆ ಅದನ್ನು ಹೋಗ್ಲಾಡಿಸ್ಕೊಳ್ಬೋದಪ್ಪ ಅಂದರೆ ಆಧ್ಯಾತ್ಮ ಮಾರ್ಗದಲ್ಲಿ ಮಾತ್ರ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ. ಆಧ್ಯಾತ್ಮ ಮಾರ್ಗ ಅಂದರೆ ಏನು? ಆಧ್ಯಾತ್ಮ ಅಂತಕ್ಕಂಥದ್ದು ಕೇವಲ ತನ್ನನ್ನು ತಾನು ತಿಳಿದುಕೊಳ್ಳುವುದಷ್ಟೇ ಅವನ ಕೆಲಸ. ಚಶ್ಮಾ ಅದು ಸ್ಪೆಕ್ಸ್ ಯೂಸ್ ಮಾಡ್ತೀವಿ ನಾವು. ಕಣ್ಣಿಗೆ ತೊಂದರೆ ಬಂದಾಗ ಸ್ಪೆಕ್ಸ್ ಮೇಲೆ ಧೂಳು ಬಿದ್ದಾಗಲೂ ಕೂಡ ನಮ್ಮ ಕಣ್ಣಿಗೆ ನಾವು ಧೂಳು ಬಿದ್ದಿಲ್ಲ. ಬಿದ್ದಿರೋದೆಷ್ಟು? ಎಲ್ಲಿ ಧೂಳು? ಕನ್ನಡಕ್ಕಾಗಿ ಬಿದ್ದಿರೋದು. ಆದ್ರೆ ನಾವು ಅದನ್ನ ಹಾಗೆ ಬಿಡ್ತೀವ? ಅದು ನಮ್ಮ ಕಣ್ಣಿಗೆ ಬಿದ್ದಿಲ್ಲ, ನಮ್ಮ ಕಣ್ಣಿಗೆ ತೊಂದರೆ ಮಾಡಲಿಲ್ಲ. ಆದರೆ ನಾವು ಧಾರಣೆ ಮಾಡ್ತಕ್ಕಂಥ ಒಂದು ಕನ್ನಡಕ್ಕಾಗಿ ಧೂಳಾದಾಗ ನಾವು ಅದನ್ನು ಶುದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಆಗಾಗ ನಾವು ಮಾಡಿರ್ತಕ್ಕಂಥ ಪ್ರಾಯಶ್ಚಿತ್ತಾದಿಗಳನ್ನು ಅಂದರೆ ಕರ್ಮಾದಿಗಳನ್ನು ಪ್ರಾಯಶ್ಚಿತ್ತಾದಿಗಳ ಮುಖಾಂತರವಾಗಿ ನಾವು ಪರಿಷ್ಕಾರವನ್ನು ಮಾಡಬೇಕು. ಅದಕ್ಕೆ ಏನು ಪ್ರಾಯಶ್ಚಿತ್ತ ಅಂದರೆ ನಾವು ಸಮಾಜಮುಖವಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ನಡೆಯುವಂಥ ಅನ್ನದಾನಾದಿಗಳನ್ನು ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಅಶಕ್ತರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಯಾರಿಗೆ ಅತ್ಯವಶ್ಯವಾಗಿರ್ತಕ್ಕಂಥದ್ದು ಇದೆಯೋ ನಮ್ಮ ಕೈಲಾದದ್ದನ್ನು ಅವರು ಸಹಾಯ ಮಾಡ್ತಕ್ಕಂಥದ್ದು, ನಿರಂತರವಾಗಿ ಯಾರನ್ನ ಪೂಜನೀಯವಾಗಿ ಪ್ರತಿಯೊಬ್ಬರನ್ನು ಕೂಡ ಗೌರವದಿಂದ ಕಾಣ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಳ್ತಕ್ಕಂಥದ್ದು, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪಾಠವನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಸನ್ಮಾರ್ಗವನ್ನು ಹಾಕಿಕೊಟ್ಟು ಬುನಾದಿಯನ್ನು ಹಾಕಿಕೊಡ್ತಕ್ಕಂಥದ್ದು, ಇದೆಲ್ಲ ತಂದೆ ತಾಯಿಗಳ ಮೇಲೆ ಇರ್ತಕ್ಕಂಥ ಜವಾಬ್ದಾರಿ. ಅದರ ಜೊತೆಗೆ ಇವತ್ತಿನ ಯುವ ಪೀಳಿಗೆಗೂ ಕೂಡ ಇದೆಲ್ಲ ಕೂಡ ಜವಾಬ್ದಾರಿ ಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ತಂದೆ ತಾಯಿಗಳನ್ನು, ಅಜ್ಜಿ ತಾತಂದಿರನ್ನ, ಅಕ್ಕ ಅಣ್ಣ ತಮ್ಮಂದಿರನ್ನ ಗೌರವಿಸ್ತಕ್ಕಂಥದ್ದು, ಅವರೊಟ್ಟಿಗೆ ಒಡನಾಟವನ್ನು ಇಟ್ಕೊಂಡು ಸಹಬಾಳ್ವೆಯನ್ನು ಬಾಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಯಾವುದೇ ಗ್ರಹಸ್ಥಿತಿಗಳೀಗ ಯಾಕೆ ಇಂದಿನ ಕಾಲದಲ್ಲೆಲ್ಲ
ಒಂದು ಗಂಡು ಮತ್ತೆ ಒಂದು ಹೆಣ್ಣಿಗೆ 4 ರಿಂದ 5 ವರ್ಷಗಳ ಕಾಲ ಗ್ಯಾಪ್ ಇಟ್ಟು ಮದುವೆ ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು ಅಂದ್ರೆ ಆ ಗ್ರಹಾನುಕೂಲಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಗಂಡನ ಜಾತಕದಲ್ಲಿ ಒಂದು ಪಾಪಗ್ರಹದ ದಶ ನಡೀತಾ ಇದೆ ಅಂತ ಆದಾಗ ಹೆಂಡತಿಯ ಜಾತಕದಲ್ಲಿ ಶುಭಗ್ರಹದ ದಶ ನಡೀತಾ ಇದ್ರೆ ಬ್ಯಾಲೆನ್ಸ್ ಆಗುತ್ತೆ. ಆ ಕಾರಣದಿಂದ ಈಗ ಒಂದೇ ಏಜ್ ಅವ್ರು ಮಾಡ್ಕೊಂಡ್ಬಿಟ್ರೆ ಇಬ್ಬರಿಗೂ ಒಂದೇ ದಶ ನಡೀತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇಂತಹ ಸರ್ವೋತ್ತಮವಾದಂಥ ಕಾಲದಲ್ಲಿ ನಾವಿದ್ದೀವಿ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಅರಿತು ಬದುಕ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರೂಜಿ, ಇನ್ನು ಇಷ್ಟೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.